ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಮ್ಮ ಮನೆ ದೇವ್ರಿಗೆ ಹೊರಟಿದ್ದೀವಿ. ಸೊ ಫಸ್ಟು ಶೆಟ್ಟಳ್ಳಿಗೆ ಬಂದಿದ್ದೀವಿ. ರೀಸೆಂಟಾಗಿ ಜಾತ್ರೆ ಬೇರೆ ಆಗಿದೆ, ಇಲ್ಲಿ ನೋಡ್ಬೋದು. ಎಲ್ಲ ಫುಲ್ಲು ರಥದಲ್ಲೆಲ್ಲ ತೆಗಿತಾ ಇದ್ದಾರೆ. ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಫಸ್ಟು. ಇದು ಹೆಣ್ಣು ದೇವರು, ಲಕ್ಷ್ಮೀ ದೇವರು. ಇದಿರೋದು ಎತ್ತೇನಹಳ್ಳಿಲಿ ಹೋಗುವ. ಸೊ ನನ್ನ ಹಳೇ ವ್ಲಾಗ್, ನಿಯರ್ ಬ್ಯಾಕ್ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ, ಇದೇ ದೇವಸ್ಥಾನಕ್ಕೆ ನಾವು ಬಂದಿದ್ವಿ. ಸೊ ಇದು ಬಂದು ಎತ್ತೇನಹಳ್ಳಿಲಿರೋದು ಲಕ್ಷ್ಮೀ ದೇವರು. ಹಾಗಾಗಿ ನಾವು ಸೀರೆ ಎಲ್ಲ ಕೊಟ್ಟು ಮಡ್ಲಕ್ಕಿನ ಕೊಡ್ತೀವಿ. ಕಬ್ನಲ್ಲಿ ತಂದ್ಕೊಡೋ ಅಂದರೆ ಕುಡಿದ್ಬಿಟ್ಟು ತಂದ್ಕೊಡ್ತವನೆ. ಅವ್ನು ತಂದ್ಕೊಟ್ಟಿದ್ದಕ್ಕೆ ಅದು ಟಿಪ್ಸ್ ಅಂತೆ. ಬ್ರದರ್ಸ್ ಆರ್ ಇನ್ಸೇನ್ ಗೈಸ್, ಲಿಟ್ರಲಿ. ಸೊ ಅಲ್ಲಿಂದ ನಾವು ಶೀತ್ಕಾಲಿಗೆ ಬಂದ್ವಿ. ಇದು ನಮ್ಮ ಮನೆ ದೇವರಾಗಿರೋ ಬೀಲಿಂಗೇಶ್ವರ ಸ್ವಾಮಿ ನೆಲೆಸಿರುವಂಥ ಜಾಗ. ನೀವು ನನ್ನ ಒಂದು ವರ್ಷದ ಹಳೆ ವಿಡಿಯೋ ನೋಡಿದ್ರೆ ಮರೆ ಎಲ್ಲ ಹಾಕಿದ್ರು. ನೀವೇನಾದರೂ ಲಾಸ್ಟ್ ಇಯರ್ ವ್ಲಾಗ್ನ ನೋಡಿಲ್ಲ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಟು ಚೆಕ್ ದಟ್ ಔಟ್. ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಲಕ್ಷ್ಮೀ ದೇವ್ರ ಹತ್ರ ಹೋಗಿ ಅಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಹೊರಟ್ವಿ. ಬಿಕಾಸ್ ನಮ್ಮೂರಲ್ಲೂ ಜಾತ್ರೆ ನಡೀತಾ ಇದೆ. ಇಟ್ಸ್ ಆಲ್ಮೋಸ್ಟ್ ಬೀನ್ ಒಂದು 7-8 ವರ್ಷದ ಮೇಲಾಗಿದೆ ಅಲ್ಲಿ ಜಾತ್ರೆ ಆಗಿ. ಆ್ಯಂಡ್ ಈ ವರ್ಷ ಆಗ್ತಾಯಿದೆ. ಸ್ವಲ್ಪ ಗ್ರ್ಯಾಂಡಾಗೇ ಮಾಡಿದರು. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾತ ನಡೆಸ್ಕೊಂಡು ಹೋಗ್ತಾಯಿದ್ರು ಹೆಡ್ಡಾಗಿ. ಅದಾದಮೇಲೆ ಇವಾಗ ನನ್ನ ಚಿಕ್ಕಪ್ಪ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಆ್ಯಂಡ್ ನನ್ನ ಫ್ಯಾಮಿಲಿ ಅಲ್ಲಿರೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಹಾಗಾಗಿ ನಮ್ಮ ಚಿಕ್ಕಮ್ಮ ಕೂಡ ಇಲ್ಲಿಗೆ ಬಂದಿರಲಿಲ್ಲ. ಸೊ ಇದೆಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟ್ವಿ ನಾವು. ಸೊ ಫಸ್ಟ್ ಡೇ ಉಪಹಾರ ಅಂತ ಇರುತ್ತೆ. ಅಂದರೆ ಎಲ್ಲರ ಮನೆಯಿಂದ ಬಿಳಿ ಅನ್ನ ಮೊಸರು ಕಲ್ಸ್ಕೊಂಡು ಹೋಗಿ ಎಲ್ಲರೂ ಒಂದು ಕಡೆ ಹಾಕ್ತಾರೆ. ಪಣ್ಮದ್ಲಿನೇ ಮುಂದೆ ನಿಂತು ಮಾಡಬೇಕೆಲ್ಲ ಮಾಡಬೇಕು. ಮುಂಚೆ ಎಲ್ಲ ಯಾರು ಮಾಡೋರು? ಬಸಪ್ಪ ನಮ್ಮ ತಾತ, ಇವಾಗ ನಮ್ಮಯ್ಯ. ಅವರೇ ಮುಂದೆ ನಿಂತು ಮಾಡ್ಬೇಕೆಲ್ಲ. ದೇವ್ರ ಕರ್ಕೊಂಡ್ ಬರ್ಕೊಟ್ಟೆ ಎಲ್ಲ ಬರ್ಕೊಟ್ಟು ಟ್ರೈನ್ ಮಾಡಿ ಬರ್ಬೇಕು ಅಂದ್ರೆ ಎಲ್ಲ ಮುಂದಾಡತ್ವ ಇವ್ರದೇ. ನಿಂದೆ ವಿಡಿಯೋ ಮಾಡ್ತಾ ಇದ್ದೀನಿ, ನಿನ್ನ ಹಾಕ್ತೀನಿ ಯೂಟ್ಯೂಬ್ಗೆ, ಅದಕ್ಕೆ ಕೇಳಿದ್ದು. ಓಕೆ, ಎಲ್ಲ ಬರ್ತಾ ಇದೆ. ಸೊ ಕೇಳಿಸ್ಕೊಂಡ್ರಲ್ಲ ಅಜ್ಜಿ ಹೇಳಿದ್ದನ್ನು. ನಮ್ಮ ಮುತ್ತಾತನ ಕಾಲದಿಂದನೂ ಇದು ನಡ್ಕೊಂಡು ಬಂದಿರೋ ಪದ್ಧತಿ. ನಮ್ಮ ತಾತ ಮಾಡ್ತಾಯಿದ್ರು. ನೆಕ್ಸ್ಟ್ ನಮ್ಮ ಅಪ್ಪ ಮಾಡಬೇಕು. ಇದಿ ಮಗ ಆಗಿರೋದ್ರಿಂದ, ಬಟ್ ನಾವು ಬೆಂಗಳೂರಲ್ಲಿರೋದ್ರಿಂದ ಅದಾಗಲ್ಲ. ಹಾಗಾಗಿ ಇವಾಗ ನಮ್ಮ ಚಿಕ್ಕಪ್ಪಂಗೆ ಹೋಗಿದೆ, ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ. ಸೊ ಎಲ್ಲರ ಮನೆಯಿಂದನೂ ಆರತಿ ಹೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ಎಲ್ಲ ಆರತಿಯಿಂದ ದೇವ್ರ ಪೂಜೆ ಆದಮೇಲೆ ಊರಿನ ಮಧ್ಯ ಎಲ್ಲನೂ ತೊಗೊಂಡು ಬಂದು ಹಾಕ್ತಾರೆ. ಬಿಳಿ ಅನ್ನ ಮೊಸರು ಏನು ಕಳಿಸಿರ್ತಾರೆ ಅದನ್ನೆಲ್ಲ ಹಾಕಿ. ಅದಾದಮೇಲೆ ಮರಿ ಕಡಿತಾರೆ. ಅದು ನಾನು ವಿಡಿಯೋ ಮಾಡಿಲ್ಲ. ಆ್ಯಂಡ್ ಈ ಅನ್ನ ಏನಿರುತ್ತೆ ಅದನ್ನು ಊರಾಚೆ ಹಾಕಿ ಮರಿನ ಮಡಿವಾಳ್ರಿಗೆ ಕೊಡ್ತಾರೆ. ಮರಿ ಕಡ್ದಿದ್ದು ನೆಕ್ಸ್ಟ್ ಮೂಮೆಂಟೇ ಎಲ್ಲರೂ ಜೂಟು ಮನೆಗೆ. ಯಾಕಂದರೆ ರಕ್ತ ಏನಿರುತ್ತೆ ಅದನ್ನ ಬಿಳಿ ಅನ್ನದಲ್ಲಿ ಕಲಿಸ್ಬಿಟ್ಟು ಎಲ್ಲ ಮನೆಗೂ ಹಾಕ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಯಾರೂ ಆಚೆ ಇರಬಾರ್ದು ಅಂತ ಹೇಳ್ತಾರೆ. ಆ್ಯಂಡ್ ದಟ್ ಎಂಡ್ಸ್ ದ ಡೇ 1. ಸೆಕೆಂಡ್ ಡೇ ಏನಿದ್ರು ಆರತಿಗೆ ತಯಾರಿ ಮಾಡೋದು ದಿನ. ಟಮಟ ಮಾಡ್ತಾಯಿದ್ದೀವಿ ಇಲ್ಲಿ ನಾನು, ನಮ್ಮ ಆಂಟಿ ಮತ್ತು ಅಜ್ಜಿ ಎಲ್ಲ ಸೇರಿಕೊಂಡು. ಆ್ಯಂಡ್ ಈ ಟೈಮಲ್ಲಿ ನಾನು ನಮ್ಮ ಅಜ್ಜಿನ, ಅಂದರೆ ನಮ್ಮ ಅಪ್ಪ ಅವ್ರ ಅಮ್ಮನ ತುಂಬ ಮಿಸ್ ಮಾಡಿಕೊಂಡೆ. ಬಿಕಾಸ್ ಶೀ ಈಸ್ ದ ಲಕ್ಷ್ಮಿ ಆಫ್ ಅವರ್ ಹೌಸ್. ಅವರೇ ಇದೆಲ್ಲ ಇನ್ಕಂಪ್ಲೀಟ್ ಅನಿಸುತ್ತೆ. ಬಟ್ ಅಗೇನ್, ಸೊ ಟಮಟ ಮಾಡೋಕ್ಕೆ ನಮಗೆ ಈ ಅಜ್ಜಿ ಹೆಲ್ಪ್ ಮಾಡಿದ್ರು. ಅವರು ನಂಗೆ ಅಜ್ಜಿನೇ ಆಗಬೇಕು. ಆ್ಯಂಡ್ ಇಟ್ ಆಲ್ ವೆಂಟ್ ವೆಲ್. ಚೆನ್ನಾಗಿ ಬಂತು ಟಮಟನೂ ಅಷ್ಟೇ. ಅದಾದಮೇಲೆ ಒಬ್ಬಟ್ಟು ಮಾಡೋಕೆ ಕೂತ್ಕೊಂಡ್ವಿ. ಫಾರ್ ಸರ್ಪ್ರೈಸ್ ನಮ್ಮ ಡ್ಯಾಡಿ ಹೆಲ್ಪ್ ಮಾಡಿದ್ರು. ಬಿಕಾಸ್ ಯಾರೂ ಇರಲಿಲ್ಲ ಗೈಸ್ ಬೇಸಿಕಲಿ ಅಲ್ಲಿ. ಇಟ್ ವಾಸ್ ನಾನು, ನಮ್ಮ ಆಂಟಿ ಅಷ್ಟೇ ಅಲ್ಲಿ ಮಾಡ್ತಾಯಿದ್ದು. ಆ್ಯಂಡ್
ಅದಕ್ಕೋಸ್ಕರ ಡ್ಯಾಡಿ ಹೆಲ್ಪ್ ಮಾಡಿದ್ರು, ಬಂದು ಒಬ್ಬಟ್ಟೆಲ್ಲ ಸುಟ್ಕೊಟ್ರು, ನಾವು ತಟ್ಟಿ ಅದೆಲ್ಲ ಮಾಡಿಕೊಟ್ಟಿದ್ದು, ಸ್ಟಫ್ ಮಾಡಿಕೊಟ್ಟಿದ್ದಕ್ಕೆ. ಸೊ ಒಬ್ಬಟ್ಟೆಲ್ಲ ಮಾಡೋ ಅಷ್ಟರಲ್ಲಿ ಆರತಿನೂ ಬಂತು. ಇವಾಗೆಲ್ಲ ಪ್ರೀ ಆರ್ಡರ್ ಡೆಕೋರೇಟೆಡ್ ಆರತೀಸ್ ಅಲ್ವಾ, ಇದೇ ಥರ ನಮ್ಮ ಚಿಕ್ಕಪ್ಪನೂ ಮಾಡಿಸಿದ್ರು. ಆ್ಯಂಡ್ ಆರತಿನ ಈ ಥರ ಡೆಕೋರೇಟ್ ಮಾಡಿದರು. ಆ್ಯಂಡ್ ನಾನು ಕೂಡ ಅಷ್ಟರಲ್ಲಿ ರೆಡಿ ಆದೆ. ಟಡಾ, ಇಟ್ಸ್ ಮೈ ಲುಕ್. ನಾನು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಇದನ್ನು ಹಾಕಿದ್ದೀನಿ ಸ್ಟೋರಿಲಿ, ಸೊ ಎಷ್ಟೋ ಜನ ನೋಡಿರ್ತೀರ. ಆ್ಯಂಡ್ ನಾನು ಆರತಿ ಎತ್ಕೊಂಡಿದ್ದೆ, ಹಾಗಾಗಿ ಸೀರೆ ಉಟ್ಕೊಂಡೆಲ್ಲ ರೆಡಿಯಾಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆರತಿ ಎತ್ಕೊಂಡು ಹೋಗಿರೋ ವೀಡಿಯೋಸ್ ಇಲ್ಲ, ಬಿಕಾಸ್ ನಾನೇ ಎತ್ಕೊಂಡಿರೋದ್ರಿಂದ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಆ್ಯಂಡ್ ನಮ್ಮ ಡ್ಯಾಡಿ ಮಾಡಿರೋದು ಯಾವುದೂ ವೀಡಿಯೋಸ್ ಇಲ್ಲ ನನ್ನ ಹತ್ರ ಈಗ. ಬಟ್ ಎನಿವೇಸ್, ಮೇನ್ ದೇವಸ್ಥಾನ ಇದೆ ಇದು, ನೆಕ್ಸ್ಟ್ ನಮ್ಮ ಪಕ್ಕದ ಊರಲ್ಲಿ, ಅಲ್ಲಿಗೆ ಆರತಿ ಎತ್ಕೊಂಡು ಹೋದ್ವಿ. ಅದಾದಮೇಲೆ ಅಲ್ಲಿಂದ ದೇವಸ್ಥಾನದ ಒಳಗಡೆ ಆಂಟಿ ಎತ್ಕೊಂಡು ಹೋದರು. ಕೊಂಡ ಎಲ್ಲ ಆರತಿ ಎತ್ಕೊಂಡು ಆಂಟಿನೇ ಆಯ್ದಿದ್ದು. ನಾನು ಆಮೇಲೆ ಹೋದೆ. ಆ್ಯಂಡ್ ಎಷ್ಟು ಆರತಿಗಳಿದ್ದಾವೆ ನೋಡಿ, ನಾನು ನನ್ನ ತಮ್ಮ ನೋಡ್ತಾ ಇದ್ವಿ. ಆ್ಯಂಡ್ ಅಷ್ಟು ಜನ ಇದ್ದರೂ ನಮಗೆ ಅಲ್ಲಿ ಹೋಗಿ ಲೈವಲ್ಲಿ ನೋಡೋಕ್ಕಾಗಲಿಲ್ಲ, ಹಾಗಾಗಿ ಸ್ಕ್ರೀನಲ್ಲಿ ನೋಡಿದ್ವಿ. ಆ್ಯಂಡ್ ಇಲ್ಲಿ ತುಂಬ ಕ್ಲಿಯರಾಗಿ ಕಾಣಿಸ್ತು, ಬಟ್ ವಿಡಿಯೋದಲ್ಲಿ ಸ್ವಲ್ಪ ಗ್ಲೇರ್ ಆಗಿದೆ. ಬಟ್ ನೇಕೆಡ್ ಐಸಲ್ಲಿ ನೋಡೋರಿಗೆ ತುಂಬ ಕ್ಲಿಯರಾಗಿ ಕಾಣಿಸ್ತು. ಇಲ್ಲೂ ಎಲ್ಲರೂ ವೀಡಿಯೋ ಮಾಡ್ಕೊತಾ ಇದ್ವಿ. ಅದರಿಂದನೇ ಕೊಂಡಾನು ಹಾರಿಸ್ಕೊಂಡು ಹೋದರು. ದೇವ್ರೂ ಹೋದಾದ್ಮೇಲೆ ಆಂಟಿನೂ ಅದರಲ್ಲೇ ಪಾಸ್ ಆಗಿದ್ದಾರೆ. ಅದಾದಮೇಲೆ ಎಲ್ಲ ಆರತಿಗಳು ಹೋದ್ಮೇಲೆ ನಾನು, ನನ್ನ ತಮ್ಮ, ಆಮೇಲೆ ನಮ್ಮಮ್ಮ, ನಮ್ಮ ಅತ್ತೆ ಮಗಳು ಎಲ್ಲರೂ ಹೋದ್ವಿ. ಸೊ ಅಲ್ಲೇ ದೇವಸ್ಥಾನದಲ್ಲೇ ಒಬ್ಬಟ್ಟು ಊಟ ಇತ್ತು. ಹಾಗಾಗಿ ಅಲ್ಲೇ ಮನೇಲಿ ಒಬ್ಬಟ್ಟು ಮಾಡಿದ್ರೂ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡ್ವಿ, ಬಿಕಾಸ್ ದೇವಸ್ಥಾನಕ್ಕೆ ಪ್ರಸಾದ ಯಾಕೆ ಬಿಡಬೇಕಲ್ವಾ. ಆ್ಯಂಡ್ ನನ್ನ ತಮ್ಮನ ಫ್ರೆಂಡ್ ಯಶಸ್ ಕೂಡ ಬಂದಿದ್ದಾನೆ. ಅವನಂತೂ ಸಖತ್ ಶೈ ಗಾಯ್, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ನಚ್ಕೊತಾನೆ. ಸೊ ನಮ್ಮೂರು ಬಂದು ದೊಡ್ಡಚನ್ವಳ್ಳಿ, ಆದರೆ ಆರತಿ ಎತ್ತಿದ್ದು ಕೊಂಡ ಇದ್ದಿದ್ದೆಲ್ಲ ಪಕ್ಕದಲ್ಲಿರೋ ಓಬಳಾಪುರದಲ್ಲಿ. ಓಬಳಾಪುರಕ್ಕೆ 5 ಊರು ಸೇರಿ ಜಾತ್ರೆ ಮಾಡೋದು. ಆ್ಯಂಡ್ ಇಲ್ಲಿ ತುಂಬ ಜನ ಸೇರ್ತಾರೆ. ಅದೇ ಥರ ತುಂಬ ವೆರೈಟೀಸ್ ಆಫ್ ಆರತಿಗಳು ಬರುತ್ತೆ, ಯೂನಿಕಾಗಿ ಡೆಕೋರೇಟ್ ಮಾಡಿರೋ ಆರತಿಗಳು. ಒಂದೊಂದು ದುಡ್ಡು ಕೊಟ್ಟು ಮಾಡಿಸಿದ್ದಾರೆ, ಆ್ಯಂಡ್ ಕೆಲವೊಂದು ಮನೇಲೇ ಮಾಡಿದ್ದಾರೆ. ಯೂನಿಕ್ನೆಸ್ ತುಂಬ ಇತ್ತು. ಒಂದು ಆರತಿ ಅಂತೂ ನನಗಿಂತ ಉದ್ದ ಇತ್ತು, ಮತ್ತು ಎಷ್ಟೊಂದು ಆರತಿ ಲೈಟ್ಸ್ ಎಲ್ಲ ಬರ್ತಾಯಿತ್ತು. ಸೊ ಹೀಗೆ ಎಲ್ಲ ಆರತಿಗಳನ್ನ ನೋಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ಬಂದ್ವಿ. ಆ್ಯಂಡ್ ನಮ್ಮೂರಲ್ಲೂ ಅಷ್ಟೇ ಮತ್ತೆ ಇನ್ನೊಂದು ಆರತಿ ಹೊರಡಬೇಕು, ಎಲ್ಲ ದೇವ್ರುಗಳಿಗೂ ಪೂಜೆ ಆಗಬೇಕು. ಆ್ಯಂಡ್ ನನ್ನ ಚಿಕ್ಕ ತಮ್ಮ ಮಾರುತಿ ದೇವ್ರನ್ನ ಎತ್ಕೊಂಡಿದ್ದ. ಇಲ್ಲೂ ಅಷ್ಟೇ ದೇವ್ರು ಹೊರಡುತ್ತೆ, ದೇವರಿಂದ ಎಲ್ಲ ಆರತಿಗಳು ಹೊರಡಬೇಕು. ಸೊ ದೇವಸ್ಥಾನದಲ್ಲಿ ಪೂಜೆಗಳು ನಡೀತಾ ಇದ್ರೆ ಆಚೆ ಅಂಕಲ್ಗಳು ಸ್ಟೆಪ್ಗಳು ಏನು ಕೇಳ್ತೀರಾ, ನಮ್ಮ ಡ್ಯಾಡಿ ಅಂತೂ ಪ್ರತಿಯೊಬ್ಬರೂ ಡ್ಯಾನ್ಸಿಗೆ ಕರ್ಕೊಂಡ್ರು. ಆ್ಯಂಡ್ ನನ್ನೂ ಬಿಡಲಿಲ್ಲ ಆ್ಯಕ್ಚುಲಿ. ಹೋಗಿದ ತಕ್ಷಣ ಬಾ ಅಂತ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನನ್ನ ಜೊತೆ ಸ್ವಲ್ಪ ಆಂಟಿಗಳು ಮತ್ತು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಕೊನೆಗೆ ನನ್ನ ತಮ್ಮಂದಿರಿಬ್ಬರು ಅವರೂ ಸೇರ್ಕೊಂಡು ಡ್ಯಾನ್ಸ್ ಮಾಡಿದ್ರು. ಎವ್ರಿಬಡಿ ದೇರ್ ಎಂಜಾಯ್ಡ್ ಇಟ್. ಎಲ್ಲರೂ ಸಖತ್ ಖುಷಿಪಟ್ಟರು. ಎಲ್ಲರೂ ಲಿವ್ ದ ಮೂಮೆಂಟ್ ಅನ್ನೋ ಥರ ಇತ್ತದು. ಸೊ ಇಲ್ಲಿಗೆ ಡೇ 2 ಮುಗಿಯುತ್ತೆ. ಆ್ಯಂಡ್ ಡೇ 3 ಇಸ್ ಬಾಡೂಟ. 2 ಮರಿ ಕಟ್ ಮಾಡಿದ್ರು ಎಲ್ಲರೂ. ಆಗಲೇ ನಾವು ಎದೊಳಕ್ಕೆ ಮುಂಚೆನೇ ಕೆಲಸ ಸ್ಟಾರ್ಟ್ ಆಗೋಗಿತ್ತು ಅಡುಗೆದು. ಒಂದು ಕಡೆ ಮಟನ್ ಬೇಯ್ತಾ ಇತ್ತು, ಒಂದು ಕಡೆ ಚಿಕನ್ ಬೇಯ್ತಾ ಇತ್ತು, ಒಂದು ಕಡೆ ಕಬಾಬ್ ರೆಡಿ ಆಗ್ತಾ ಇತ್ತು. ಆ್ಯಂಡ್ ನಮ್ದು ಏನಿಲ್ಲ, ಮುದ್ದೆ ಕಟ್ಟಕ್ಕೆ ಹೆಲ್ಪ್ ಮಾಡಾದ್ಮೇಲೆ ನಾನು ರೆಡಿ ಆದೆ, ನಮ್ಮಮ್ಮ ನಮ್ಮ ಆಂಟಿ ಎಲ್ಲರೂ ರೆಡಿ ಆದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಬೆಂಗಳೂರಿಂದ ಬಂದರು. ಅವರಿಗೆ ಮತ್ತೆ ಓಬಳಾಪುರಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ದೇವ್ರು ನೋಡಿ ಸ್ವಲ್ಪ ಶಾಪಿಂಗ್ ಗಿಪಿಂಗ್ ಅಂತೆಲ್ಲ, ಅಂದರೆ ಮಕ್ಳಿಗೆ ಏನಾದರೂ ಆಟ ಸಾಮಾನು ಏನಾದರೂ ಜಾತ್ರೆ ತೊಗೊಳ್ಳೋಂಥದ್ದು ಇದೆಯಾ ಅಂತ ನೋಡ್ತಾ ಇದ್ರು. ಗೈಸ್, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನಮ್ಮೂರಿಗೆ. ಆ್ಯಂಡ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಅದಾದಮೇಲೆ ಮನೆಗೆ ಹೋಗಿ ಚೆನ್ನಾಗಿ ತಿನ್ನೋದೆ. ಆ್ಯಂಡ್ ಬಂದಿದ್ದು ಯಾವ ನೆಂಟ್ರದ್ದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ, ಬಿಕಾಸ್ ಎಲ್ಲರೂ ಬ್ಯುಸಿ ಇದ್ವಿ, ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಹಾಗಾಗಿ ದಟ್ಸ್ ಓಕೆ. ಎಲ್ಲರೂ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ 3 ದಿನ ಆದಮೇಲೆ ಓಬಳಾಪುರದ ದೇವ್ರನ್ನ ಗಂಗಸಂದ್ರಮ್ಮನ ನಮ್ಮೂರಿಗೆ ಕರೆಸಿದ್ವಿ. ಹಾಗಾಗಿ ಇದೆಲ್ಲನೂ ಕರೆಸಿದ್ರು. ಮತ್ತು ಚಂಡೆ ಬಂದಿತ್ತು, ಡ್ಯಾನ್ಸ್ ಮಾಡೋರು ಇದ್ದರು, ಇಷ್ಟು ಉದ್ದುದ್ದಕ್ಕಿರುತ್ತಲ್ಲ, ಐ ಡೋಂಟ್ ನೋ ವಾಟ್ ಯು ಕಾಲ್ ಇಟ್, ಬಟ್ ಇದೆಲ್ಲನೂ ತರಿಸಿದ್ರು. ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಮನೆಗೂ ದೇವ್ರು ಬಂದು ಹೋಯಿತು. ಅಂದರೆ ಎಲ್ಲರ ಮನೆಯವ್ರಿಗೂ ಬರಲಿಲ್ಲ ಅಂದರೂ ಅಟ್ಲೀಸ್ಟ್ ರೋಡಲ್ಲಾದರೂ ಬಂದು ಹೋಯಿತು ಮನೆ ಮುಂದೆ. ಎಲ್ಲರ ಪೂಜೆ ಎಲ್ಲ ಮಾಡಿಸಿ ಅದಾದಮೇಲೆ ಅನ್ನದಾನವೂ ಇತ್ತು. ಅನ್ನದಾನ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ಜಾತ್ರೆ ಅಲ್ಲಿಗೆ ಮುಗೀತು. ವಾಪಸ್ ದೇವ್ರನ್ನ ಕರ್ಕೊಂಡೋಗಿ ನಾವು ಓಬಳಾಪುರಕ್ಕೆ ಬಿಟ್ಟು ನಮ್ಮ ಅಯ್ಯ ಲೆಕ್ಕ ಕೊಟ್ಟು ಸೈನ್ ಮಾಡಿ ಬಂದು ನೆಕ್ಸ್ಟ್ ಡೇ ಎಲ್ಲ ಕ್ಯಾಲ್ಕುಲೇಷನ್ ಮುಗಿಸಿದ್ರೆ ಜಾತ್ರೆ ಕಮ್ಸ್ ಟು ಎನ್ ಎಂಡ್. ಸೊ ಎಸ್ ಗೈಸ್, ದಿಸ್ ವಾಸ್ ದ ಹೋಲ್ ಜಾತ್ರೆ ಆಫ್ ಮೈ ವಿಲೇಜ್. ನಾನು ನಮ್ಮ ಮನೆ ದೇವ್ರ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ದು.
ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಅಂಟಿಲ್ ದನ್ ಕೀಪ್ ವಾಚಿಂಗ್ ಕಿರು ವ್ಲಾಗ್ಸ್ ಇನ್ ಕನ್ನಡ. ಬಾಯ್.